ನಮಸ್ತೆ, ಕ್ಯೂರಿಯಸ್ ಕನ್ನಡಕ್ಕೆ ಸ್ವಾಗತ. ನಮ್ಮ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಸಂಚಿಕೆಯಲ್ಲಿ ಆದಿ ಮತ್ತು ಭಾಗ್ಯ ಇಬ್ಬರು ಮನೆಗೆ ಬರ್ತಾರೆ. ಇನ್ನು ಆದಿ ಮಾತಾಡಲಿಕ್ಕೆ ಹೆದರ್ತಾ ಇರ್ತಾನೆ. ಅಂದರೆ ಅವನಿಗೆ ಏನು ಮಾತಾಡಬೇಕಂತ ಗೊತ್ತಾಗಲ್ಲ. ನೀವೇ ಗೆದ್ರಿ, ನಾನೇ ಸೋತೆ, ನನ್ನ ಹಣ ನನಗೆ ವಾಪಸ್ ಕೊಡಿ ಅಂತ ಹೇಳಬೇಕು ಅನ್ನೋದು ಅವನಿಗೆ ಭಯ ಆಗ್ತಿರುತ್ತೆ. ಅಂದರೆ ಹೇಗೆ ಹೇಳಲಿ, ನನ್ನ ಮುಖದ ಮೇಲೆ ಹೊಡೆದಾಗೆ ಹೇಗೆ ಹೇಳಲಿ ಹೇಳ್ಕೊಂಡು ನನ್ನ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾನೆ. ಇನ್ನು ಭಾಗ್ಯನೂ ಅಂದ್ಕೊಂಡಿರ್ತಾಳೆ, ನೀವು ನನಗೆ ಹಣ ಕೊಟ್ಟುಬಿಡಿ, ನೀವೇ ಗೆದ್ರಿ, ಅದನ್ನು ನಾನು ಹೇಗೆ ಮುಖದ ಮೇಲೆ ಹೇಳಲಿ ಹೇಳ್ಕೊಂಡು ಅವಳು ಟೆನ್ಷನಲ್ಲಿರ್ತಾಳೆ. ಯಾವ ರೀತಿ ಮಾತಾಡಲಿ ಅಂತ ಹೇಳ್ತಾ ಇರ್ತಾಳೆ. ಇನ್ನು ತಾಂಡವನ ಅಪ್ಪ ಬರ್ತಾರೆ. ಅಪ್ಪ ಬಂದು ಹೇಳ್ತಾರೆ, ಆದಿ ಅಂತೂ ಇಂತೂ ಎಲ್ಲ ಸಮಸ್ಯೆ ಮುಗೀತಲ್ವಾ, ಅದೇ ಖುಷಿ ಅಂತ ಹೇಳ್ತಾರೆ. ಇನ್ನು ಸುನಂದ ಬಂದು ಜ್ಯೂಸ್ ಕೊಡ್ತಾಳೆ. ಇನ್ನು ಭಾಗ್ಯ ಹೇಳ್ತಾಳೆ, ಆಯಿತು ನಾನೇ ಮಾತಾಡ್ತೇನೆ, ನೋಡಿ ಆದಿ ಅವರೇ, ನೀವು ಈ ಟಾಸ್ಕಲ್ಲಿ ಗೆದ್ದಿದ್ದೀರಾ, ಆಯಿತು ನಾನು ನೀವು ಕೊಟ್ಟ ಹಣನ ವಾಪಸ್ ತಗೊಳ್ತೇನೆ ಅಂತ ಹೇಳ್ತಾಳೆ. ಆಗ ಆದಿಗೆ ಶಾಕ್ ಆಗುತ್ತೆ. ಏನು ಭಾಗ್ಯವ್ರು ಈ ರೀತಿ ಹೇಳ್ತಿದ್ದಾರಾ? ಅಂದರೆ ನಾನು ಅಂದ್ಕೊಂಡಿದ್ದೆ ಬೇರೆ, ಈ ಭಾಗ್ಯವ್ರಿಗೆ ಹೇಳ್ತಿರೋದೇ ಬೇರೆ, ಇಲ್ಲಿ ಏನಾಗ್ತಿದೆ? ಹೌದು, ಭಾಗ್ಯವ್ರು ಹೀಗೆ ಹೇಳಿದಾಗ ನಾನು ಅವರಿಗೆ ಹಣ ವಾಪಸ್ ಕೊಟ್ಬಿಡಿ ಅಂತ ಹೇಳೋದು ತಪ್ಪಾಗುತ್ತೆ. ಪರವಾಗಿಲ್ಲ, ಹಾಗೂ ಹೇಗೂ ಇವತ್ತು ನಾನು ಇಷ್ಟು ಕಷ್ಟಪಟ್ಟಕ್ಕೆ ಒಂದು ರಿಸಲ್ಟ್ ಸಿಕ್ಕಿತ್ತಲ್ಲ, ಸಾಕು, ಅವರು ಹಣ ತಗೊಳ್ತೆ ಅಂತ ಒಪ್ಕೊಂಡ್ರಲ್ಲ, ಅಷ್ಟೇ ಸಾಕು ಅಂತ ಹೇಳ್ಕೊಂಡು ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾನೆ. ಇನ್ನು ಭಾಗ್ಯ ಹೇಳ್ತಾಳೆ, ಅಲ್ಲ ಆದಿಯವರೇ, ನಾನು ಒಪ್ಕೊಳ್ಳಿಕ್ಕೆ ಕಾರಣ ಇದೆ. ಕಾರಣ ಅಂದರೆ ನೀವು ಎಷ್ಟು ಎಫರ್ಟ್ ಹಾಕಿದ್ದೀರಾ, ನೀವೆಷ್ಟು ಕಷ್ಟಪಟ್ಟಿದ್ದೀರಾ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯನ್ನು ಇರಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ, ನಾನೆಲ್ಲ ಕಣ್ಣಾರೆ ನೋಡಿದ್ದೇನೆ. ಹಾಗಿರುವಾಗ ನಿಮ್ಮ ಪ್ರಯತ್ನಕ್ಕೆ ಪ್ರತಿಫಲ ಸಿಗಲೇಬೇಕಲ್ವಾ? ಆಯಿತು ಆದಿಯವರೇ, ನೀವು ಕೊಟ್ಟ ಹಣ ನಾನು ತಗೊಳ್ತೇನೆ ಅಂತ ಹೇಳ್ತಾರೆ. ಆಗ ತಾಂಡವನ ಅಪ್ಪ ಹೇಳ್ತಾರೆ, ಆಯ್ತು ಹಾಗಾದರೆ ನನಗೆ ಸೂಟ್ಕೇಸ್ ತೊಗೊಂಡ್ಬರ್ತೆ ಅಂತ ಹೇಳ್ತಾರೆ. ಇನ್ನು ತಾಂಡವನ ಅಪ್ಪ ಸೂಟ್ಕೇಸ್ ತೊಗೊಂಡ್ಬರ್ತಾರೆ. ಇನ್ನು ತೊಗೊಂಡು ಬಂದು ಆದಿ ಕೊಡ್ತಾರೆ. ಆದಿ ಅದನ್ನು ಸೂಟ್ಕೇಸ್ ಎತ್ತುವಾಗಲೂ ಡೌಟ್ ಬರುತ್ತೆ, ಏನಿದು ವೇಟ್ಲೆಸ್ ಇದೆ ಅಲ್ಲ, ಏನಾಯಿತು ಇದಕ್ಕೆ ಅಂತ ಹೇಳಿ ಸುಟ್ಕೇಸ್ನ ಓಪನ್ ಮಾಡ್ತಾನೆ. ಓಪನ್ ಮಾಡಿದಾಗ ಸುಟ್ಕೇಸ್ ಖಾಲಿ ಇರುತ್ತೆ, ಅದ್ರಲ್ಲಿ ಹಣನೇ ಇರಲ್ಲ. ಆದಿಗೂ ಶಾಕ್ ಆಗುತ್ತೆ, ತಾಂಡವ ಅಪ್ಪನಿಗೂ ಶಾಕ್ ಆಗುತ್ತೆ. ಇನ್ನು ಆದಿ ಹೇಳ್ತಾನೆ, ಭಾಗ್ಯ ಇದರಲ್ಲಿದ್ದ ಹಣ ಎಲ್ಲಿ ಹೋಯ್ತು ಅಂತ ಹೇಳ್ತಾನೆ. ಆಗ ಭಾಗ್ಯಂಗೆ ಶಾಕ್ ಆಗುತ್ತೆ. ಇನ್ನು ಸುನಂದ ತುಂಬ ಟೆನ್ಷನ್ ಮಾಡ್ಕೊಂಡು, ಅಯ್ಯೋ ಹಣ ಎಲ್ಲೋಯ್ತು, ಹಣ ಎಲ್ಲೋಯ್ತು ಅಂತ ಹೇಳ್ತಾರೆ. ಇನ್ನು ತಾಂಡವನ ಅಪ್ಪ ಹೇಳ್ತಾರೆ, ಅಲ್ಲ ಆದಿ, ನಾವು ಇಟ್ಟ ಜಾಗದಲ್ಲೇ ಇತ್ತು, ನಾವು ಬೇರೆ ಕಡೆ ಎಲ್ಲೂ ಇಡಲಿಲ್ಲ, ಹಾಗಿರುವಾಗ ಹಣ ಎಲ್ಲೋಯ್ತು, ಯಾರು ತಗೊಂಡು ಹೋದ್ರು, ನಮ್ಗೊಂದು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ. ಇನ್ನು ಭಾಗ್ಯನೂ ಹೇಳ್ತಾಳೆ, ಹೌದು, ಹಣ ಇಟ್ಟ ಜಾಗದಲ್ಲಿ ಇತ್ತು ಅಂತ ಹೇಳ್ತಾರೆ. ಆಗ ಆದಿ ಹೇಳ್ತಾನೆ, ಒಂದ್ಸಲ ಯೋಚನೆ ಮಾಡಿ, ಹಣ ಬೇರೆ ಎಲ್ಲಾದ್ರೂ ಇಟ್ಟಿದ್ದೀರಾ, ಮೊದಲು ನನಗೆ ತೋರಿಸಿ, ಹಣ ಇಟ್ಟ ಜಾಗ ತೋರಿಸಿ ಅಂತ ಹೇಳಿ ಹಣ ಇಟ್ಟ ಜಾಗಕ್ಕೆ ಹೋಗ್ತಾರೆ. ಹೋಗಿ ಎಲ್ಲ ಹುಡುಕ್ತಾರೆ. ಆಗ ಕುಸುಮ ಬರ್ತಾಳೆ. ಕುಸುಮ ಬಂದಾಗ ಭಾಗ್ಯ ಹೇಳ್ತಾಳೆ, ಅತ್ತೆ ಹಣ ಕಾಣಿಸ್ತಾ ಇಲ್ಲ ಅತ್ತೆ ಅಂತ ಹೇಳ್ತಾಳೆ. ಆಗ ಆದಿ ಹೇಳ್ತಾನೆ, ಮೊದಲು ಯೋಚನೆ ಮಾಡಿ, ಮನೆಗೆ ಯಾರಾದರೂ ಬಂದಿದ್ರ ಹೊರಗಿನವರು ಅಂತ ಹೇಳ್ತಾರೆ. ಆಗ ಸುನಂದ ಹೇಳ್ತಾಳೆ, ಯಾರೂ ಬರಲಿಲ್ಲ, ಡೋರ್ ರಿಪೇರಿ ಮಾಡೋರೊಬ್ರು ಬಂದಿದ್ರು ಅಂತ ಹೇಳ್ತಾರೆ. ಆಗ ತಾಂಡವನ ಅಪ್ಪ ಹೇಳ್ತಾರೆ, ಓ ಅವನ ಗಣೇಶ, ಅವನು ಒಳ್ಳೆ ನಂಬಿಕಸ್ಥ, ಅವನೇನು ಮಾಡಲಿ, ಡೋರ್ ರಿಪೇರಿ ಮಾಡ್ದ, ಹಣ ತಗೊಂಡು ಹೋದ ಅಷ್ಟೇ, ಅದನ್ನ ಬಿಟ್ಟು ಅವ್ನು ಹಣ ಕದಿಲಿಕ್ಕೇನು ಹೋಗಲಿಲ್ಲ, ಅವನು ಈ ಪ್ಲೇಸಿಗೆ ಬರಲೇ ಇಲ್ಲ ಅಂತ ಹೇಳ್ತಾರೆ. ಆಗ ಆದಿ ಹೇಳ್ತಾನೆ, ಏನು ಡೋರ್ ರಿಪೇರಿಯಾ, ಏನಾಗಿತ್ತು ಡೋರ್ಗೆ ಅಂತ ಹೇಳ್ತಾರೆ. ಆಗ ಭಾಗ್ಯ ಹೇಳ್ತಾಳೆ, ಅದು ಆದಿಯವರೇ, ಬ್ಯಾಕ್ ಡೋರ್ ಸ್ವಲ್ಪ ರಿಪೇರಿ ಆಗಿತ್ತು, ಅದು ಲಾಕ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಆಗ ಆದಿ ಹೇಳ್ತಾನೆ, ಹೌದಾ, ಮತ್ತೆ ಆ ಡೋರ್ನ ಹಾಗೆ ಓಪನ್ ಬಿಡ್ತಿದ್ರಾ ಅಂತ ಕೇಳ್ತಾರೆ. ಆಗ ಕುಸುಮ ಹೇಳ್ತಾಳೆ, ಇಲ್ಲ ಫ್ರೆಂಡು, ಆ ಡೋರ್ಗೆ ಅಕ್ಕಿ ಮೂಟೆ ಅಡ್ಡ ಇಡ್ತಿದ್ವಿ ಅಂತ ಹೇಳ್ತಾಳೆ. ಆಗ ಆದಿ ಹೇಳ್ತಾಳೆ, ಏನು ಇಷ್ಟು ಹಣ ಇರುವಾಗ ನೀವು ಅಕ್ಕಿ ಮೂಟೆ ಅಡ್ಡ ಇಡ್ತಿದ್ರಾ? ಹೌದು, ಹಾಗಾದರೆ ಯಾರೋ ಕದ್ದಿದ್ದಾರೆ, ಮೊದಲು ನಾವು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ತಾನೆ. ಆವಾಗ ಕುಸುಮ ಹೇಳ್ತಾಳೆ, ಏನು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದಾ? ಬೇಡ ಆ ಫ್ರೆಂಡು, ಇವಾಗಷ್ಟೇ ಎಲ್ಲ ಸ್ಟೇಷನದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಈಗಷ್ಟೇ ಬಂದಿದ್ದೀರಾ, ಮತ್ತು ಪುನಃ ಸ್ಟೇಷನ್ಗೆ ಹೋಗೋದಂದರೆ ಬೇಡ ಫ್ರೆಂಡು, ಇದಕ್ಕೆ ಏನಾದರೂ ಬೇರೆ ದಾರಿ ಹುಡ್ಕೋಣ ಅಂತ ಹೇಳ್ತಾರೆ. ಆಗ ಭಾಗ್ಯ ಹೇಳ್ತಾಳೆ, ಇಲ್ಲ ಅತ್ತೆ, ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಲೇಬೇಕು ಅಂತ ಹೇಳ್ತಾರೆ. ಇನ್ನು ಆದಿ ಮತ್ತು ಭಾಗ್ಯ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿ SI ಇರ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಏನಾಯಿತು ಆದಿ ಸರ್, ನಿಮ್ಮ ಕೇಸೆಲ್ಲ ಮುಗೀತಲ್ವಾ, ಏನಾಯಿತು ಮತ್ತೆ ಅಂತ ಕೇಳ್ತಾರೆ. ಆಗ ಆದಿ ಹೇಳ್ತಾನೆ, ಕಳ್ತನ ಆಗಿದೆ ಹಣ ಅಂತ ಹೇಳಿ ನಡೆದ ಎಲ್ಲ ವಿಚಾರನೂ ಹೇಳ್ತಾನೆ. ಆಗ ಪೊಲೀಸರು ಹೇಳ್ತಾರೆ, ಹೌದಾ ಸರ್, ಆಯಿತು, ನಾವು ಮೊದಲು ಪ್ಲೇಸಿಗೆ ಬರ್ತೇವೆ, ಅದಕ್ಕಿಂತ ಮುಂಚೆ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ. ಆವಾಗ ಭಾಗ್ಯ ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗ್ತಾಳೆ. ಇನ್ನು ಆದಿಗೆ ತಾಂಡವ್ ಕಾಲ್ ಮಾಡ್ತಾನೆ. ತಾಂಡವ್ ಕಾಲ್ ಮಾಡಿ ಹೇಳ್ತಾನೆ, ಏನಾಯ್ತು ಆದಿ ಬ್ರೋ, ಏನಾಯಿತು, ನೀವು ಅಷ್ಟು ಅರ್ಜೆಂಟಲ್ಲಿ ಮನೆಗೆ ಹೋದ್ರಲ್ಲ, ಏನು ಪ್ರಾಬ್ಲಮ್ ಆಯಿತು, ಏನಾದರೂ ಆಯಿತಾ, ಏನಾದರೂ ಆದರೆ ನನಗೆ ಹೇಳಿ ಅಂತ ಹೇಳ್ತಾರೆ. ಆವಾಗ ಆದಿ ಹೇಳ್ತಾನೆ, ಅದೇನು ಇಲ್ಲ ಬ್ರೋ, ಅದೊಂದು ಸ್ಟೇಷನಲ್ಲಿದ್ದೇವೆ, ಏನೋ ಒಂದು ಸಣ್ಣ ಸಮಸ್ಯೆ ಆಗಿತ್ತು ಅಷ್ಟೇ ಅಂತ ಹೇಳ್ತಾರೆ. ಏನು ಸ್ಟೇಷನಲ್ಲಿದ್ದೀರಾ? ಆಯಿತು, ಹಾಗಾದರೆ ನೀವು ಮೊದಲು ಅಡ್ರೆಸ್ ಕಳಿಸಿ, ನಾನು ಅಲ್ಲಿಗೆ ಬರ್ತೇನೆ ಅಂತ ಹೇಳ್ತಾನೆ. ಆಗ ಆದಿ ಹೇಳ್ತಾನೆ, ಬೇಡ ಬ್ರೋ, ಅಂಥದ್ದೇನು ಸಮಸ್ಯೆ ಇಲ್ಲ, ಈಗೆಲ್ಲ ಸಾಲ್ವ್ ಆಯಿತು, ಇಲ್ಲ ಬ್ರೋ, ನೀವು ಮೊದಲು ಸ್ಟೇಷನ್ ಅಡ್ರೆಸ್ ಕಳಿಸಿ, ನಾನು ಅಲ್ಲಿಗೆ ಬರ್ತೇನೆ ಅಂತ ತಾಂಡವ್ ಹೇಳ್ತಾನೆ. ಇನ್ನು ತಾಂಡವ್ ಅದೇ ಪ್ಲೇಸಿಗೆ ಬರ್ತಾನೆ. ಅಲ್ಲಿ ಭಾಗ್ಯನೂ ಇರ್ತಾಳೆ. ಭಾಗ್ಯ ಇರೋದು ನೋಡಿ ತಾಂಡವ್ಗೆ ತುಂಬಾ ಸಿಟ್ಟು ಬರುತ್ತೆ. ಈ ಎಮ್ಮೆ ಇಲ್ಲೇನು ಮಾಡ್ತಿದೆ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ತಾಂಡವ್ ಎಲ್ಲ ವಿಚಾರವನ್ನು ಕೇಳ್ತಾನೆ ಆದಿ ಹತ್ರ.
ಆಗ ಹೇಳ್ತಾನೆ ಆದಿ, 25 ಲಕ್ಷ ಕೊಟ್ಟಿದ್ವಲ್ಲ ಬ್ರೋ ನಾವು ಭಾಗ್ಯ ಅವರಿಗೆ, ಆದರೆ ಅವ್ರ ಮನೆಯಿಂದ 25 ಲಕ್ಷ ಕಳ್ತನ ಆಗಿದೆ, ಯಾರು ಕದ್ದಿದಾರಂತಲೇ ಗೊತ್ತಾಗ್ತಿಲ್ಲ. ನಿನ್ನೆ ಅಷ್ಟೇ ಬ್ಯಾಗ್ ಇತ್ತಂತೆ, ಆದರೆ ಇವತ್ತು ಬ್ಯಾಗೇ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ ತಾಂಡಗೆ ತುಂಬಾ ಸಿಟ್ಟು ಬರುತ್ತೆ. ಏನು 25 ಲಕ್ಷ ಕಳ್ತನ ಆಗಿದೆಯಲ್ಲ, ಅಷ್ಟು ಹ್ಯೂಜ್ ಅಮೌಂಟ್, ಇವ್ರಿಗೇನು ಅಷ್ಟು ಗೊತ್ತಾಗಲ್ವಾ, ಅಷ್ಟು ರೆಸ್ಪಾನ್ಸಿಬಿಲಿಟಿ ಇಲ್ವಾ, ಇವ್ರು ಏನಂತ ಮಾಡಿದ್ದಾರೆ, ನಾನು ಅವತ್ತೇ ಹೇಳಿದೆ ಬ್ರೋ ನಿಮಗೆ ಹಣ ಕೊಡಬೇಡಿ, ಇವ್ರಿಗೆ ಅದು ಆಗಲ್ಲ ಅಂತ ಹೇಳ್ಕೊಂಡು ನೀವು ನನ್ನ ಮಾತೇ ಕೇಳಿಲ್ಲ. ಈ ಹಿಂಗ್ಸಿಗೆ ಒಂಚೂರು ಬುದ್ಧಿ ಇಲ್ವಾ ಹೇಳ್ಕೊಂಡು ಸರಿಯಾಗಿ ಬೈತಾಳೆ. ಹಣ ಎಲ್ಲಿ ಹೋಗಿದೆ, ಅಥವಾ ಇವರೇ ಕಳ್ತನ ಮಾಡಿದಾರೆ, ಏನು ಗತಿ, ಯಾರೋ ಬಂದು ಕತ್ಕೊಂಡು ಹೋಗಿದ್ದಾರೆ ಅಂದರೆ ಏನು ಅರ್ಥ, ಏನು ವಿಷಯ, ಇವ್ರಿಗೆ ಅಷ್ಟು ಗೊತ್ತಾಗಲ್ಲ ಬೆಳ್ಕೊಂಡು ಬಾಯಿ ಬಂದಾಗ ಬೈತಾನೆ. ಆಗ ಆದಿ ಹೇಳ್ತಾನೆ, ಬ್ರೋ ಬ್ರೋ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಹಾಗೇನೂ ಆಗಿಲ್ಲ ಬ್ರೋ, ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ನೀವು, SI ಬಂದು ನೋಡ್ತೆ ಅಂತ ಹೇಳಿದ್ದಾರೆ, ಪ್ಲೇಸಿಗೆ ಬಂದು ಅವ್ರ ಮನೆಗೆ ಬಂದು ಚೆಕ್ ಮಾಡ್ತೆ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಆಗ ಆದಿಗೆ ಭಾಗ್ಯ ನೋಡಿ ಇನ್ನೂ ಸಿಟ್ಟು ಬರ್ತಾ ಇರುತ್ತೆ. ಇನ್ನು ಆದಿ ಹೇಳ್ತಾನೆ, ಬ್ರೋ ನೀವು ಕೂಡ ನಮ್ಮ ಜೊತೆ ಮನೆಗೆ ಬನ್ನಿ ಅಂತ ಹೇಳ್ತಾನೆ. ಆಗ ತಾಂಡವ್ ಹೇಳ್ತಾನೆ, ಅಯ್ಯೋ ಇಲ್ಲ ಇಲ್ಲ ಬ್ರೋ, ನಾನು ನಿಮ್ಗೇನು ಸಮಸ್ಯೆ ಆಗಿದೆ ಅಂತ ಬಂದೆ, ಪರವಾಗಿಲ್ಲ ಬ್ರೋ ನೀವಿಬ್ಬರೇ ಹೋಗಿ ನಾನು ಹೋಗ್ತೇನೆ ಮನೆಗೆ ಅಂತ ಹೇಳ್ತಾರೆ. ಆಗ ಆದಿ ಹೇಳ್ತಾನೆ, ಇಲ್ಲ ಬ್ರೋ ನೀವು ಬರಲೇಬೇಕು, ನಿಮ್ಮಿಂದ ಏನಾದರೂ ಕೇಸಿಗೆ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾನೆ. ಇನ್ನು ಅವ್ರು 3 ಜನನೂ ಹೋಗ್ತಾರೆ ಕಾರಲ್ಲಿ. ಇನ್ನು ಪೊಲೀಸ್ನವರು ಅದೇ ಜೀಪಲ್ಲಿ ಹಿಂದ್ಗಡೆ ಬರ್ತಾರೆ. ಅದನ್ನೆಲ್ಲ ಕನಿಕನ ಸ್ಟಾಫ್ ಕೇಳಿಸ್ಕೊಳ್ತಾ ಇರ್ತಾನೆ. ಇನ್ನೊಂದು ಕಾಲ್ ಮಾಡ್ತಾನೆ, ಕನಿಕಂಗೆ ಕಾಲ್ ಮಾಡಿ ಹೇಳ್ತಾನೆ, ಮೇಡಮ್ ಇಲ್ಲಿ ಏನೋ ಆಗ್ತಾ ಇದೆ, ಆದಿ ಮತ್ತೊಂದು ಹೆಂಗಸು ಎಲ್ಲ ಸ್ಟೇಷನ್ಗೆ ಬಂದಿದ್ದಾರೆ, ತಾಂಡಸೋರು ಬಂದಿದ್ದಾರೆ ಅಂತ ಹೇಳ್ತಾರೆ. ಆಗ ಕನ್ನಿಕೆ ಹೇಳ್ತಾಳೆ, ಏನು ಸ್ಟೇಷನ್ಗೆ ಯಾಕೆ ಬಂದಿರ್ತಾರೆ ಅವರು ಅಂತ ಕೇಳ್ತಾರೆ. ಆಗ ಅವನ ಸ್ಟಾಫ್ ಹೇಳ್ತಾನೆ, ನಂಗೇನು ಗೊತ್ತು, ನಾನೇನು ಪೊಲೀಸ್ ಆಗಿದ್ರೆ ಏನು ಕಂಪ್ಲೇಂಟ್ ಕೊಟ್ಟರು ಅಂತ ನೋಡ್ಬೋದಿತ್ತು, ಆದರೆ ನನಗೆ ಏನು ಗೊತ್ತಿಲ್ಲ, ನಾನು ಹೊರಗಡೆ ನಿಂತ್ಕೊಂಡು ನೋಡ್ತಾ ಇದ್ದೇನೆ, ನಾನು ಕಂಪನಿ ಎಂಪ್ಲಾಯ್ ಅಲ್ವಾ ಅಂತ ಹೇಳ್ತಾರೆ. ಆಗ ಕನ್ನಿಕಾ ಹೇಳ್ತಾಳೆ, ಸಾಕು ನಿನ್ನ ತಲೆ ಹರಟೆ, ನಿನ್ನನ್ನು ಅಪಾಯಿಂಟ್ ಮಾಡಿದ್ದು ಯಾಕೆ, ಅಲ್ಲಿ ಏನಾಗಿದೆ ಪ್ರತಿಯೊಂದು ನಂಗೆ ಗೊತ್ತಾಗಬೇಕು, ಪಿನ್ ಟು ಪಿನ್ ಗೊತ್ತಾಗಬೇಕು, ಮೊದಲು ಅವ್ರ ಹಿಂದೆ ಹೋಗು ನೀನು ಅಂತ ಹೇಳ್ತಾಳೆ. ಆಗ ಆಯಿತು ಮೇಡಮ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ಈ ಕಡೆ ಕನ್ನಿಕಾ ಹೇಳ್ತಾಳೆ, ನೋಡು ಆ ಮನೆಗೆ ಪೊಲೀಸ್ ಬಂದಿದ್ದಾರಲ್ಲ, ಅದು ಯಾವ ಮನೆ ಅಂತ ಗೊತ್ತಾ ನಿಂಗೆ, ಮತ್ತು ಯಾವುದೂ ಅಲ್ಲ, ನಿನ್ನೆ ನಾನು ನಿನ್ನ ಹತ್ರ ಹಣ ಕತ್ಕೊಂಡು ಬಾ ಅಂತ ಹೇಳಿದೆಯಲ್ಲ ಅದೇ ಮನೆಗೆ ಅಂತ ಹೇಳ್ತಾರೆ. ಆಗ ಸ್ಟಾಫಿಗೆ ಟೆನ್ಷನ್ ಆಗುತ್ತೆ. ಇನ್ನು ಆ CC ಕ್ಯಾಮರಾದಲ್ಲಿ ಆ ಮ್ಯಾನೇಜರ್ ಹಣ ಕದಿಯೋದು ಎಲ್ಲ ಇರುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.